ಲೈಫಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೋಬೇಕಾಗುತ್ತೆ. ಅವರಿಬ್ಬರು ಇವತ್ತಿಲ್ಲ, ಬಟ್ ಆದರೂ ಎಲ್ಲೋ ಇದ್ದಾರೆ. ಇವತ್ತು ಸಿನಿಮಾ ಅನ್ನೋದು ಏನು ಅಂತ ಹಂಸಲೇಖ ತೋರಿಸ್ಕೊಟ್ರು, ಹೇಳಿದ್ದಾರೆ. ರವಿಚಂದ್ರನು ಹೇಳಿದ್ರು, ಏನಿಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ನಾವು ಸಮುದ್ರದಲ್ಲಿ ಮುಳುಗಿದ್ದೀವಿ, ಈಜೋದು ನಿಲ್ಲಿಸ್ಬಿಟ್ರೆ ಮುಳುಗೋಗ್ಬಿಡ್ತೀವಿ, ಈಜ್ತಾನೇ ಇರಬೇಕು. ಹೆಂಗೋ ಒಂದು ದಿವಸ ದಡ ಸೇರ್ತೀವಿ, ಆ ನಂಬಿಕೆ ಇದೆ. ಪ್ರತಿಯೊಬ್ಬರು ಸುಹಾಸಿನಿಯವ್ರಿಗೆ ಎಂಥ ಟಾರ್ಚರ್ ಕೊಟ್ಟಿದ್ದೀನಿ ನಾನು ಅಂದರೆ ಅಷ್ಟಿಷ್ಟಲ್ಲ. ವಿಷ್ಣು ನನಗೆ ಟಾರ್ಚರ್ ಡೈರೆಕ್ಟರ್ ಅಂತಾನೆ ಹೆಸರಿಟ್ಬಿಟ್ಟಿದ್ದ. ಯಾವಾಗಲೂ ಹೇಳೋದು, ಈ ಟಾರ್ಚರ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ನಾವು ಇವನಿಗೆ ಅಂತ ಯಾವಾಗಲೂ ಹೇಳೋದು. ಅದನ್ನು ಎಲ್ಲ ಸಿನಿಮಾಗೋಸ್ಕರ ಅವರು ಒಂದು ದಿವಸ ಮರಳುಕಾಡಲ್ಲಿ ಊಟ ಇರಲಿಲ್ಲ, ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂಡ್ರು, ಯಾತಕ್ಕೆ ಈ ಪಿಕ್ಚರ್ ಮಾಡಿದೆ ನಾನು ಅಂತ. ಆದರೆ ಅದೆಲ್ಲ ಕ್ಷಣಿಕ. ಇವತ್ತಿಗೂ ಅದನ್ನು ನೋಡಬೇಕಾದ್ರೆ ಇವತ್ತು ನಾವು ಮರೆಯೋಕ್ಕೆ ಆಗೋದಿಲ್ಲ. ಹಲವಾರು ಜನ ಟೆಕ್ನಿಷಿಯನ್ಸು, ಸ್ಟಂಟ್ ಮ್ಯಾನ್ಗಳು ಪ್ರಾಣ ಕೊಟ್ಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಶಾರ್ಟಲ್ಲಿ. ಕ್ಯಾಮ್ರಾಮೆನ್ಗಳ ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಡಕ್ಷನ್ನವರು ಮರಳುಗಾಡು, ಐಸು, ಕಾಡು ಎಲ್ಲೆಲ್ಲಿ ನಮಗೆ ಊಟ ತಿಂಡಿ ತಂದು ಎಲ್ಲ ಬಡಿಸಿದ್ದಾರೆ. ವ್ಯಾನ್ ಡ್ರೈವರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಇದು ನಂದಲ್ಲ, ಒಬ್ಬಂದೇ ಅಲ್ಲ, ಎಕ್ಸಿಬಿಟರ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರೇಕ್ಷಕರು ನಮ್ಮನ್ನು ನೋಡಿದ್ದೀರಾ. ಯಾಕೆಂದರೆ ಪ್ರೇಕ್ಷಕರಿಲ್ಲದೆ ಸಿನಿಮಾ ಇಲ್ಲ. ನೀವೇ, ಯಾಕೆಂದರೆ ನಿಮ್ಮನ್ನು 2.5 ಗಂಟೆ ದುಡ್ಡಿಸ್ಕೊಂಡು ಕೂಡಾಕ್ತೀವಿ ನಾವು. ಆದ್ದರಿಂದ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನಿಮ್ಮ ಜಡ್ಜ್ಮೆಂಟ್ ಅಂತೂ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಜಡ್ಜ್ಮೆಂಟು. ಒಂದು ಸರಿ ನೀವು ಚೆನ್ನಾಗಿಲ್ಲ ಅಂದರೆ ಅದು ಮುಗಿದೋಯ್ತು. ಆದ್ದರಿಂದ ನಿಮ್ಮನ್ನು ಚೆನ್ನಾಗಿದೆ ಅಂತ ಒಪ್ಪಿಸ್ಕೊಳ್ಳೋಕ್ಕೆ ನಾವು ಸಕಲ ಯೂನಿಟ್ನವರು ಕೆಲಸ ಮಾಡ್ತೀವಿ. ಆದ್ದರಿಂದ ಹಂಸಲೇಖ ಅವ್ರಿಗೆ, ನನಗೆ ಅವ್ರಿಗೆ ಒಂದು ಎಂಥ ಒಂದು ಬಂಧನ. ನಾವಿಬ್ಬರು ನಾ ಮಾಡಿದ ಪುಣ್ಯ. He saw that there is an appeal in me. ನನಗೆ ಗೊತ್ತಿಲ್ಲ ಅದು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತೀನಿ. ಜಯಪ್ರದಾ ಅವರು ನನ್ನನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ, ರಾಜೇಶ್ ಸಿಂಗ್ ಬಾಬು, ಈಸ್ ಆಸ್ಕಿಂಗ್ ಮೀ ಟು ಆ್ಯಕ್ಟ್ ಇನ್ ಅ ಫಿಲ್ಮ್. ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು. ನಿನ್ನ ಬಗ್ಗೆ ವಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್. ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಸ್ಟ್ ಹಿ ಹ್ಯಾಡ್ ಇನ್ ಮೀ. ನಾನು ಹೇಳಿದೆ, ನೋ, ಹಿ ಈಸ್ ಅ ಟ್ರೂ ಆರ್ಟಿಸ್ಟ್. He will give you all the credit that you needed and he'll give you little credit also ಅಂತ ಹೇಳ್ತೀನಿ ನಾನು. ಸೊ he is such a wonderful creator. He thinks big. ಎಲ್ಲ ದೊಡ್ಡವಾಗೇ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಜೆಟ್ ಫಿಲ್ಮ್ಸ್ ಅಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹಿ ಇಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಹಂಸಲೇಖ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆ್ಯಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಫೆಲಿಸಿಟೇಷನ್. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. Dr. Nandini, you cannot forget her. Thank you so much. Thank you, Babu. Thank you. Love you, Dr. Nandini, forever. ಧನ್ಯವಾದಗಳು. ರತ್ನ ಪ್ರಶಸ್ತಿಯನ್ನ ಕೂಡ ಮಾಡು ಮುಖೇನ ದಯಮಾಡಿ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಕೊಡಬಹುದಾ? ಕಲೆಯ ವಂಶ ಪಾರಂಪರ್ಯದಲ್ಲಿ ಅರಳಿ ನಿಂತ ಮಹಾ ಮರ. ಅದೆಷ್ಟೋ ಮರಗಳು ಬೆಳೀಲಿಕ್ಕೆ ಕಾರಣೀಭೂತರು. ದಯಮಾಡಿ ಅವರ ಕುಟುಂಬಸ್ಥರೆಲ್ಲರೂ ವೇದಿಕೆಗೆ ಬರಬೇಕು. ಆದಿಯವರ ಆದಿಯಾಗಿ ವಿಜಯಲಕ್ಷ್ಮಿ ಮ್ಯಾಮ್. ಜಾಗತಿಕ ಗುಣಮಟ್ಟದ ಚಲನಚಿತ್ರಗಳನ್ನು ಕನ್ನಡದ ಭೂಮಿಗೆ ತರುವ ಮಹದಾಸೆಯಿಂದ ಚಿತ್ರರಂಗದ ದಾರಿಯನ್ನ ಹಿಡಿದವರು. ವೈವಿಧ್ಯಮಯ ಕಥಾವಸ್ತುಗಳ ಪ್ರಯೋಗಗಳಿಗೆ ಮುನ್ನುಡಿ ಬರೆದ ಕೀರ್ತಿ
ನಮ್ಮ SVR ಅವರಿಗೆ ಸಲ್ಲತ್ತೆ. ಆಕ್ಷನ್ ಥ್ರಿಲ್ಲರ್ನಿಂದ ಹಿಡಿದು ಪ್ರೇಮ ಕಾವ್ಯದವರೆಗೆ, ಮಕ್ಕಳ ಲೋಕದಿಂದ ಹಿಡಿದು ಹಾಸ್ಯದಾಲಿಯವರೆಗೆ ಆದಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಸೀತಾರಾಮ್ ಸರ್ ಕೂಡ ಹೇಳ್ತಾ ಇದ್ದಾರೆ, ವೇದಿಕೆಗೆ ಬರಬೇಕು. ಅವರ ಕುಟುಂಬದವರು 5ನೇ ಅವಾರ್ಡ್ ಕೊಟ್ಟ ತರುವಾಯ ಇದರ ತರುವಾಯ ಬ್ಯಾಕ್ ಟು ನಾದಬ್ರಹ್ಮ ಅಲ್ಲ, 5ನೇ ಐಕಾನ್ ಹಂಸಲೇಖ ಸರ್ ಅವರಿಗೆ ನಾನು ಬಿಟ್ಕೊಡ್ತಾ ಇದ್ದೇನೆ. ಅವರದ್ದು ಇನ್ನೊಂದು ಅದ್ಭುತವಾದ ಪರಿಕಲ್ಪನೆಗೆ ನಾವು ಸಾಕ್ಷಿಯಾಗೋಣ. ಸರ್ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್, ಇನ್ನು 10 ನಿಮಿಷ ದಯಮಾಡಿ ಕೂತ್ಕೊಳ್ಳಿ. ವಾಣಿಜ್ಯ ಮಂಡಳಿ ಅವರನ್ನು ಸನ್ಮಾನಿಸಿದೆ. ನಮ್ಮ 5ನೇ ತಂಡ ಕೂಡ ಅವರಿಗೆ ಸಣ್ಣ ಗೌರವ ಕೊಡುತ್ತೆ. ದಯಮಾಡಿ ಕೂತ್ಕೊಳ್ಳಿ, ದಯಮಾಡಿ ಪ್ಲೀಸ್ ಪ್ಲೀಸ್. ಐದು ನಿಮಿಷ ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಗಂಗಾಧರ್ ಮೊದಲಿಯಾರ್ ಅವರು ಕೂಡ ಜೊತೆ ನಿಲ್ಬೇಕು. ನೂರಾರು ಗ್ರಂಥಗಳ ಸಾರಾಂಶವನ್ನ ಒಂದೇ ಉತ್ತಮ ಚಲನಚಿತ್ರ ಸಮಾಜದ ಪ್ರತಿಯೊಂದು ಸ್ತರಕ್ಕೂ ತಲುಪಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಅಭಿನಯದ ಕೌಶಲ್ಯವಿರಲಿ, ಚಿತ್ರಕಥೆಯ ಬಲವಿರಲಿ, ಸಂಭಾಷಣೆಯ ತೀಕ್ಷ್ಣತೆ ಇರಲಿ, ಇವೆಲ್ಲವೂ ಯಶಸ್ವಿ ಚಿತ್ರದ ಮುಖ್ಯ ಆಧಾರ ಸ್ತಂಭಗಳು. ಗಂಗಾಧರ್ ಮೊದಲಿಯಾರ್ ಕೂಡ ಜೊತೆಯಾಗಬೇಕು. ನಾನು ಆಗ್ಲೇ ಕರೆದೆ ಕೂಡ ಸರ್. ಜೈ ಜಗದೀಶ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಗಂಗಾಧರ್ ಮೊದಲಿಯಾರ್ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಮೊದಲ ದಿನ ಕೂಡ ಒಂದು ಮಾಡ್ತಿರ್ತೀವಿ, ಆದರೆ ನಿಮ್ಮೆಲ್ಲರನ್ನ ಕೂಡಿಸಿ 5 ದಿನಗಳ ಒಂದು SVR ಹಬ್ಬವನ್ನೇ ಆಚರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೊಂದು ಜೋರು ಚಪ್ಪಾಳೆಯ ಮುಖೇನ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಕೃಷ್ಣೇಗೌಡ್ರೆ, ಸಾಧಕನಿಗೆ ಅವರ ಸಾಧನೆಯನ್ನ ಸಂಭ್ರಮಿಸ್ತಾ ನೀವು ಕೂಡ ನಮ್ಮ ಮನದಲ್ಲಿ ಹೊಸ ಒಂದು ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡ್ಬಿಟ್ರಿ. ಧನ್ಯವಾದಗಳು ಅಂತ SVR ಅವರ ಅಭಿಮಾನಿಗಳ ಪರವಾಗಿ ನಿಮಗೆ ತಿಳಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನ ದಯಮಾಡಿ ಆಡಬೇಕು. ಆತ್ಮೀಯ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನಮಸ್ಕರಿಸ್ತಾ, ಹಾಗೆ SVR 50 ಕಾರ್ಯಕ್ರಮದ ರೂವಾರಿಗಳು ಮತ್ತು ಯಶಸ್ವಿ ಅಜ್ಜ ಹೇಳ್ತಿದ್ರಂತೆ, ಇದು ಭಾರತ ಅಲ್ಲೋ ರೈತ ಭಾರತ ಅಂತ. ರೈತ ಭಾರತ ಅಂತಾಗಬೇಕು, ಈ ದೇಶ ಅಂತಿದೆ ಅಂತ ಕಾಲ ಒಂದು ಸಹ ಬರಲಿ. ಈ ದೇಶ ರೈತನದಾಗಲಿ ಅನ್ನುವ ಅಜ್ಜನ ಆಶಯವನ್ನು ನಾವೆಲ್ಲರೂ ಯಾವಾಗಲಾದರೂ ಸಾಕಾರಗೊಳಿಸೋಣ. ಕೇಳಿದ್ದಕ್ಕೆ ತುಂಬು ಧನ್ಯವಾದಗಳು. ಮತ್ತು SV ರಾಜೇಂದ್ರ ಸಿಂಗ್ ಅವರ ಇನ್ನೊಂದು ಕನಸು, ಮಿಲ್ಟ್ರಿ ಸಾರು 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 ಮಿಲ್ಟ್ರಿ ಸಾರು, ಇದ್ರ ಮೇಲೆ ಒಂದು ಪಲ್ವಿ ಮಾಡಿ ಅಂತ ನನ್ನ ಇನ್ಸ್ಪೈರ್ ಮಾಡಿದ್ರು. ಮುತ್ತಿನ ಹಾರಕ್ಕಾಗಿ ಈ ಹಾಡನ್ನು ನಾನು ಸಂಯೋಜನೆ ಮಾಡಿದೆ. ಗಾದೆಗಳನ್ನಿಟ್ಟುಕೊಂಡು ಇಬ್ಬರು ಸಂಭಾಷಿಸೋದು ಮತ್ತು ವಿಷ್ಣುವರ್ಧನ್ ಅವರು ಕಡೆಯಲ್ಲಿ ಅದಕ್ಕೆ ಕೊಡುವ ಉತ್ತರ ತುಂಬ ರಂಜನೀಯವಾಗಿ ಅರ್ಥಭಂಗಿತವಾಗಿತ್ತು. ಆ ಹಾಡನ್ನು ಈಗ ನಮ್ಮ ಮುಂದೆ ಇರಿಸ್ತಾ ಇದ್ದೀನಿ. ನನ್ನ 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 ಯಾರಮ್ಮ ನಿಮ್ಮ ಜೊತೆ ಯಾರಪ್ಪ? ಓ ಮಿಲ್ಟ್ರಿ